ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನೆನ್ನೆ ಮಾಡಿರೋಂಥ ವೀಡಿಯೋನ ನೀವು ನೋಡ್ಕೊ ಬಂದಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಯಾಕೆ ಅಂತಂದರೆ ನನ್ನ ಮನದಾಳದ ಮಾತು ನಾನು ಮಾತಾಡಿರೋಂಥದ್ದು ಕನ್ನಡ ಇಂಡಸ್ಟ್ರಿ ಬಗ್ಗೆ. ಪಾಸಿಟಿವ್ ವೈಬ್ ಅಂತಂದರೆ ನಿಜ ಹೇಳ್ತಿದ್ದೀನಿ, ನಮ್ಮ ಕನ್ನಡ ಸಿನಿಮಾ ಏನು ರಿಲೀಸ್ ಆಗ್ತಾ ಇಲ್ಲ ಚೆನ್ನಾಗೇ ಇಲ್ಲ, ಹಾಗೆ ಹೀಗೆ ಬರ್ತಾನೆ ಇಲ್ಲ, ಮೂವೀಸೇ ಬರ್ತಾ ಇಲ್ಲ. ಯಾಕೆಂದರೆ ಟೈರ್ 1 ಹೀರೋಸ್ ಎಲ್ಲ ರೆಸ್ಟಿಂಗಲ್ಲಿದ್ದಾರೆ. ಅವರು ತುಂಬಾ ರೆಸ್ಟ್ ಮಾಡ್ತಾ ಇದ್ದಾರೆ. ಅಯ್ಯೋ ಗುರು ಬರ್ರೋ, ಹಾಕಿಲ್ಲ ಕಣೋ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಟೈರ್ 1 ಹೀರೋಸ್ ಬಗ್ಗೆನೂ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ. ಏನಂತಂದರೆ ಅವರು ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೋಸ್ಕರ, ಒಂದು ಕನ್ನಡ ಇಂಡಸ್ಟ್ರಿ ಅಂದರೆ ಕ್ವಾಲಿಟಿ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವರು ಇನ್ನೂ ಟೈಮ್ ತೊಗೊತಾನೆ ಇದ್ರೆ ಈಗ ಸದ್ಯಕ್ಕೆ ನಡೀತಿರೋಂಥ ಕನ್ನಡ ಇಂಡಸ್ಟ್ರಿಯಲ್ಲಿ ನಡೀತಿರೋಂಥ ವಿಷಯಗಳನ್ನ ಮಾತಾಡೋದಾದರೆ ನೋಡಿ, ಮಾರ್ಟಿನ್ ಅಪ್ಡೇಟ್ ಬರೋದಾದರೆ ನಾಳೆ ನಿಮಗೊಂದು ಅಪ್ಡೇಟ್ ಬರುತ್ತೆ, ಅಥವಾ ಆಗಸ್ಟ್ 5ಗೆ ಒಂದು ಅಪ್ಡೇಟ್ ಬರುತ್ತೆ. ಟೀಸರ್ ಯಾವಾಗ ಅಂತ, ಅಥವಾ ಟೀಸರ್ ಟ್ರೈಲರ್ ಯಾವಾಗ ಅಂತಲೇ ಹೇಳೋದ್ರ ಬದಲು ಟ್ರೈಲರ್ನ ಡೈರೆಕ್ಟಾಗಿ ಆಗಸ್ಟ್ 5ಗೆ, ಆಗಸ್ಟ್ 5ನೇ ತಾರೀಕಿಗೆ ನಿಮಗೆ ಬರುವಂಥ ಚಾನ್ಸಸ್ ಇದೆ. ಸ್ಪೆಕ್ಯುಲೇಷನ್ಸ್ ಪ್ರಕಾರ, ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ನೋಡೋಣ ಗುರು, ಜಾಸ್ತಿ ಎಕ್ಸ್ಪೆಕ್ಟೇಷನಲ್ಲಿದ್ದೀನಿ. ಅದಲ್ಲದೇ ಈಗ KDಯಲ್ಲಿ ಬಂದಿರೋವಂಥ ಅಪ್ಡೇಟ್ ನಾನು ಹೇಳಿದಾಗೇನೆ, ಸಂಜಯ್ ದತ್ ಅವರು ಸ್ಪೆಕ್ಯುಲೇಷನ್ಸ್ ಪ್ರಕಾರ, ರಿಪೋರ್ಟ್ಸ್ ಪ್ರಕಾರ ಸಂಜಯ್ ದತ್ ಅವ್ರನ್ನ ರಿವೀಲ್ ಮಾಡೋಕ್ಕಿರುವಂಥದ್ದು ಅಂತ ಹೇಳಿದ್ದೆ. ಹಾಗೇನೇ ಬಂದುಬಿಡ್ತು. ದಕ್ಕದೇವ ಹೆಂಗಿರುತ್ತೆ ಕ್ಯಾರೆಕ್ಟರ್ ಅಂತ ನೋಡಬೇಕಾಗಿದೆ. BGM ಎಲ್ಲ ನೋಡಿದ್ರೆ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ನೋಡೋಣ ಗುರು, ಮೂವಿ ಬಂದ ಮೇಲೆ ಗೊತ್ತಾಗುವಂಥದ್ದು. ಈಗ D58 ಬಗ್ಗೆ ಸ್ವಲ್ಪ ಡೀಪಾಗಿ ಮಾತಾಡುವಂಥ ವಿಷಯಗಳಿದ್ದಾವೆ. ಅದರಲ್ಲೂ ಮೊದಲನೇದಾಗಿ ಜೋಗಿ ಮೂವಿನ ತೆಗಿಬೇಕಾಗುತ್ತೆ. ಪ್ರೇಮ್ ಅವರ ಒಂದು ಲೆಜೆಂಡ್ರಿ ಟೈಮ್ ಇತ್ತದು ಜೋಗಿ ಮೂವಿ ಬಂದಾಗ. ಸೊ ನಮ್ಮ ಸಬ್ಸ್ಕ್ರೈಬರ್ಸನ್ನ ಈ ಥರ ಮಾತಾಡಿದಂಥದ್ದು, ಅಥವಾ ಈಗ ಸದ್ಯಕ್ಕಿರೋಂಥ ಸಿಚುವೇಶನಿಗೆ ಸಾರಥಿ ಥರ ಮೂವಿ ಬರಬೇಕಾಗಿದೆ. ಆಗ ಒಂದೊಂದು ನೆಕ್ಸ್ಟ್ ಲೆವೆಲ್ ಹಬ್ಬನೇ ಆಗಿತ್ತು, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ. ಸೊ ಈಗ ಇಂಥ ಟೈಮಲ್ಲಿ ಆ ಜೋಗಿ ಅಂಥ ಟೈಪ್ನ ಮೂವಿನ ಅಂದರೆ, ಅಥವಾ ಹೇಳ್ತಿರೋಂಥದ್ದು ಅರ್ಥ ಮಾಡ್ಕೊಂಡು D58 ಬಗ್ಗೆ ಮಾತಾಡ್ತೀನಿ. ಅಥವಾ ಡೆವಿಲ್ ಏನಾದರೂ ರಿಲೀಸ್ ಆಗಿದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಹಬ್ಬನೇ ಆಗ್ತೈತೆ. ಈಗ D58 ಅಪ್ಡೇಟ್ ಏನು ಹಂಗಾದ್ರೆ, ಸಿನಿಮಾ ರೈಟಿಂಗ್ ಸ್ಟಾರ್ಟ್ ಆಗೋಗಿದೆ. ಇದ್ರ ಬಗ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಕೊತಾ ಇದ್ದಾರೆ. KDದಿನ್ನೇನು ಮೂವೀಸ್ ರಿಲೀಸ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಿ. ಅದಾದ ಮೇಲೆ ಈಗ ವರ್ಕ್ ನಡೀತಿರೋವಂಥದ್ದು D58 ಬಗ್ಗೆ ಆಗಿರೋವಂಥದ್ದು. ಸೊ ನೋಡಿ, ಪ್ರತಿಯೊಂದು ಸ್ಟಾರ್ಸ್ ಏನು ಡಿಬಾಸಿಗೆ ಕ್ಲೋಸ್ ಇದ್ದವ್ರು ಏನಿದ್ರಲ್ಲ, ಅವರೆಲ್ಲ ಮೀಟ್ ಮಾಡ್ಕೊಂಡು ಬಂದು ಹೇಳ್ತಿರೋವಂಥದ್ದು ಆರಾಮಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆ, ನಮಗೆ ನಮ್ಮ ಆಶ್ವಾಸನೆಗೆ ಹೇಳ್ತಾ ಇರ್ಬೋದೇನೋ ಅಂತ ಅನ್ಕೋಬೋದು. ಅಲ್ಲ, ಅವ್ರು ಆರಾಮಾಗಿರ್ತಾರೆ. ಆಗ ಡೆವಿಲ್ ಮೂವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈ ಟೈಮಲ್ಲಿ. ಸೊ 70% ಅಲ್ದಲ್ಲೇ 80% ಅಂತ ಅಂದ್ಕೊಳ್ಳಿ. ಈಗ ಏನಾದರೂ ಎಲ್ಲ ಸರಿ ಇರ್ತಿದ್ದೀರಾ, 80% ಮುಗಿಸಿದ್ದಿದ್ರೆ ಏನು ನಡೀತಾ ಇತ್ತು. ಓಕೆ, ಜೋಗಿ ಬಗ್ಗೆ ಹೇಳಿದೆ. ಎಲ್ಲಿಗೆ ಹೋದೆ ಗುರು? ಜೋಗಿ ಬಗ್ಗೆ ಮಾತಾಡ್ತಾ ಎಲ್ಲಿಗೆ ಹೋಗ್ಬಿಟ್ಟೆ ನೀನು? ಸೊ ವಿಷಯ ಏನಂತಂದರೆ, ಒಂದು ಟೈಮಲ್ಲಿ ಆಗಿತ್ತು, ಲೈಕ್ ಈ ಥರ ಮಾತುಕತೆ ನಡೀತಾ ಇತ್ತು. ಶಾಸ್ತ್ರಿ ಟೈಮಲ್ಲೂ ಅಲ್ಲ, ದಾಸ ಮೂವಿ ಟೈಮಲ್ಲ, ಆ ಟೈಮಲ್ಲೇನೋ ಲೈಕ್ ಜೋಗಿ ಬಗ್ಗೆ ಮಾತುಕತೆ ನಡೀತಾ ಇತ್ತು ಡಿ ಬಾಸ್ ಅವ್ರ ಜೊತೆ ಅಂತ. ಅವರೇ ಮಾಡ್ತಾರೆ ಅಂತಲ್ಲ, ಒಂದು ಮಾತುಕತೆ ನಡೀತಾ ಇತ್ತು ಡಿ ಬಾಸ್ ಅವ್ರ ಜೊತೆ ಅಂತ. ಲೈಕ್ ಜೋಗಿ ಮೂವಿ ರಿಲೀಸ್ ಆಗಿದ್ದ ಟೈಮಲ್ಲಿ ಕೂಡ ಏನೋ ಒಂದು ಮಾತುಕತೆ ನಡೀತಾ ಇತ್ತು ಅಂತ. ಏನು ಎಕ್ಸಾಕ್ಟ್ಲಿ ಏನು ಅಂತ ನಮಗೆ ಹೇಳೋದಕ್ಕಾಗಲ್ಲ, ಒಂದು ಮಾತುಕತೆ ನಡೀತಾ ಇತ್ತು. ಅಂದರೆ ಆ ಥರದೊಂದು ಸಿನಿಮಾ ತೆಗಿಬೇಕು ಅಂತ. ಆ ಥರದೊಂದು ಸಿನಿಮಾ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಆದರೆ D58 ಅನ್ನೋ ಸಿನಿಮಾ ಏನಿದೆ, ಇದಕ್ಕಿಂತ ಡೆಡ್ ಆಪೋಸಿಟ್ ಆಗಿದೆ ಅಂತ. ಸೊ ಈ ಮಾತುಕತೆ ಯಾವಾಗ ಬಂದಿದ್ದು ಅಂದರೆ, D58 ಸಿನಿಮಾ ಆಗಬೇಕಾದ್ರೆ ಬಂದಿರೋವಂಥದ್ದು. ಲೈಕ್ D58ನ ರೈಟಿಂಗ್ಸ್ ಆಗಬೇಕಾದ್ರೆ ಬಂದಿರೋವಂಥದ್ದು. ಸೊ ನನಗೆ ಅರ್ಥ ಆಗ್ತಿಲ್ಲ, ಓಕೆ ಜೋಗಿಗೂ ಇದಕ್ಕೆ ಏನು ಕನೆಕ್ಷನ್? ಜೋಗಿ ಒಂದು ರೆವಲ್ಯೂಷನರಿ ಮೂವಿ ಆಗಿತ್ತಲ್ಲ, ಅಂದರೆ ಆ ಮೂವಿ ಸಿನಿಮಾ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿಲಿ ಅದೇ ರೀತಿ ಒಂದು ರೆವಲ್ಯೂಷನ್ ಕೊಟ್ಟಿರೋಂಥದ್ದು. ಈಗಿನ ಟೈಮಲ್ಲಿ ರೆವಲ್ಯೂಷನ್ ತರೋದು ಅಂದರೆ ಈಸಿ ಮಾತಲ್ಲ, ಅರ್ಥ ಆಗುತ್ತಲ್ಲ. ಓಕೆ, ಇದಿಷ್ಟು ನನಗೆ ಹೇಳೋಕ್ಕಿದ್ದು ಕನ್ನಡ ಇಂಡಸ್ಟ್ರಿಯ ಮೂವೀಸ್ ಬಗ್ಗೆ ಆಯಿತು. ಈಗ ಮಾರ್ವೆಲ್ಸ್ ಬಗ್ಗೆ ಮಾತಾಡಬೇಕಾಗುತ್ತೆ. ನಾನು LCU ಬಗ್ಗೆನೂ ಮಾತಾಡಬೇಕಾದ್ರೆ ಮಾರ್ವೆಲ್ಸ್ ಬಗ್ಗೆ ಹೇಳೋದು ಸಹಜ ಅಂತಲೇ ಹೇಳ್ಬೋದು. ರಾಬರ್ಟ್ ಡೌನಿ ಜೂನಿಯರ್ ಇವರ RDJ ಯಾರಿಗೆ ತಾನೇ ಐರನ್ ಮ್ಯಾನ್ನ ಗೊತ್ತಿಲ್ಲ ಹೇಳಿ. ಆ್ಯಸ್ ಎ ಕನ್ನಡಿಗನಾಗಿ ನನಗೆ ಪರ್ಸ್ನಲಿ ಆ ಕ್ಯಾರೆಕ್ಟರ್ ಇಷ್ಟ. RDJದು ಅದು ಒರಿಜಿನಲ್ ಕ್ಯಾರೆಕ್ಟರ್ ಆಗಿರುವಂಥದ್ದು. ಮೂವಿಲಿ ಅವರು ಆ ಕ್ಯಾರೆಕ್ಟರ್ ಅಲ್ಲ, ಅದು ಒರಿಜಿನಲ್ ಕ್ಯಾರೆಕ್ಟರ್ ಹಾಗೇನೆ, ಮಾತಾಡೋದೇ ಹಾಗೇನೆ ಇರುವಂಥದ್ದು. ಆ ಜೆಂಟಲ್ ಮ್ಯಾನೇ ಹಾಗೇನೆ ಇರುವಂಥದ್ದು. ಡೂಮ್ಸ್ಡೇ, ಅವೆಂಜರ್ಸ್ ಡೂಮ್ಸ್ಡೇ ಏನು ಬರೋಕೊಟ್ಟಿದೆಯಲ್ಲ, ಇದು ತುಂಬಾ ಡಿಫ್ರೆಂಟ್ ಗುರು. ಇದು ಮಲ್ಟಿವರ್ಸಲ್ಲಿ ನಡೆಯುವಂಥದ್ದು. ಆ್ಯಂಡ್ ಇವ್ರನ್ನ ಇಂಟ್ರಡ್ಯೂಸ್ ಮಾಡಿಸಿದ್ರು ಡೂಮ್ಸ್ಡೇ ಅಂತ. ನೆಕ್ಸ್ಟ್ ಲೆವೆಲ್ ಕ್ರೇಜಿ ನಡೀತಾ ಇದೆ ಈಗ ಆಚೆ. ನನಗೆ ಆಸೆ ಏನು ಗೊತ್ತಾ, ಕನ್ನಡ ಇಂಡಸ್ಟ್ರಿ ಈ ಥರದೊಂದು ಕಮ್ ಬ್ಯಾಕ್ ಬರಬೇಕು ಅಂತ. ಮ್ಯಾಕ್ಸ್ ಅಥವಾ ಟಾಕ್ಸಿಕ್ ಬಂದಾಗಿ ಒಂದು ಕಮ್ ಬ್ಯಾಕ್ ಬರುತ್ತಲ್ಲ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನೋಡಿ ಬರ್ತಾ ಇದೆ ಮೂವೀಸ್ ಎಲ್ಲ. ಪ್ಯಾನ್ ಇಂಡಿಯಾ ಲೆವೆಲ್ಗೆ ಇನ್ನು ಮಾರ್ಟಿನ್ ಕೂಡ ಇದೆ. ಈಗ ಸದ್ಯಕ್ಕೆ ಮಾತಾಡೋದಾದರೆ ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು. ಮಾರ್ಟಿನ್ ಕೂಡ ಇದೆ. ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ
ಕಾನ್ಫರೆನ್ಸ್ನ ಇಟ್ಟು ಒಂದು ಪ್ರೆಸ್ ಮೀಟ್ನ ಮಾಡೋ ಕೊಟ್ಟಿರುವಂಥ ಮಾರ್ಟಿನ್ ಕೂಡ ಬಗ್ಗೆ ಮಾತಾಡಬೇಕಾಗುತ್ತೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ನಮಗೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ನನಗೆ ತುಂಬಾ ಖುಷಿ ಆಗ್ತಿರೋಂಥದ್ದು ಒಂದು ಕನ್ನಡ ಆ್ಯಕ್ಟರ್, ಲೈಕ್ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಕೂಡ. ಒಂದೇ ಒಂದು ಫಸ್ಟ್ ಕನ್ನಡ ಆ್ಯಕ್ಟರ್ ಆಗಿರುವಂಥದ್ದು ಮೊಕೋಬಾಟ್ನ ಯೂಸ್ ಮಾಡ್ಕೊಂಡು, ನಾನು ಹೇಳ್ತಾನೆ ಬರ್ತಾ ಇದ್ದೀನಿ ಕಾಟಾರ ಸಿನಿಮಾದಿಂದ ಮೊಕೋಬಾಟ್ ಅಂತ ಒಂದು ಕನ್ನಡ ಆ್ಯಕ್ಟರ್ ಮೊಕೋಬಾಟ್ನ ಬಳಸಿರುವಂಥದ್ದು, ಅದು ಗ್ಲಿಮ್ಸಲ್ಲೇ ಶಾಕಿಂಗ್ ಆಗಿ ಮಾಡಿಸಿರುವಂಥದ್ದು, ಅದು ಮೊಕೋಬಾಟ್ನ ಯೂಸ್ ಮಾಡ್ಕೊಂಡು ಡೆವಿಲ್ ಸಿನಿಮಾದಲ್ಲಿ ಡಿ ಬಾಸ್ ಅವ್ರು ಆಗಿರುವಂಥದ್ದು ಹೆಮ್ಮೆ ಫೀಲ್ ಆಗುತ್ತೆ. ಕನ್ನಡ ಇಂಡಸ್ಟ್ರಿ ಅಂತ ನಾನು ಯಾವಾಗಲೂ ಹೇಳೋದಂದ್ರೆ ಡಿ ಬಾಸ್ ಅವ್ರು ಮಾತ್ರ ಆಗಿರುವಂಥದ್ದು ಅಂತ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದೆ. ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.